Good morning, my dear students. Welcome to English online classes. Yesterday we already discussed about the drama Watchman of the Lake written by R.K. Narayan. Okay, in yesterday class we already learned about in this particular chapter the author introduction, reading activity, character introduction, and also background of the story. Okay, today I am going to discuss once again. Listen here. In this particular drama, we can observe the so many characters. One of the protagonist character in this particular drama, that is Mara. Okay, and also village headman, king, Ganga, Mara Namaga, son Ganga's son, Bhima, a road worker, and also others characters. Okay, but overall we have seen one of the main protagonist character is Mara. Okay. But on the eastern base of Baba Budan Hills in Karnataka state, there is an obscure little place now called Sakrayapatnam, which at one time 1,000 or more years ago was the capital of the king called Rukmangada. In the center of this town there is a shir which is dedicated not to distant gods or heroes, but to a rustic who was watchman of the lake or Ayyanakere, 4 miles from the town. For the purpose of the little drama, let us call him Mara, which is as good as any other name handed down to us by tradition. Nodi, idu actually the real story. Okay, this is drama. The drama written by R.K. Narayan. R.K. Narayan, one of the famous, the 3 leading figures ಅಲ್ಲಿ ಇವರು ಕೂಡ ಒಬ್ಬರು ಇಂಡಿಯನ್ ಲಿಟರೇಚರ್ ನ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡವರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡ್ರಾಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾರ. ಬಟ್ ಬ್ಯಾಕ್ಗ್ರೌಂಡ್ ಏನಪ್ಪ ಅಂದ್ರೆ ಈಸ್ಟರ್ನ್ ಬೇಸ್ ಆಫ್ ಬಾಬಾಬುಡನ್ ಗಿರಿ ಹಿಲ್ ಇದೆಯಲ್ಲ, ಹಿಲ್ಸ್ ಇದೆಯಲ್ಲ, ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಬರುವಂತ ಬಾಬಾಬುಡನ್ ಹಿಲ್ಸ್ ಅಂತ ದರ್ ಇಸ್ ಅಬ್ಸ್ಕ್ಯೂರ್ ಅನ್ಕ್ಲಿಯರ್. ಈಗಿನ ಸಕ್ರೆಪಟ್ಟಣ ಒಂದು ಕಾಲದಲ್ಲಿ 1000 ವರ್ಷಗಳಿಂದ 1000 more years ago was the capital of a king called Rukmangada. Rukmangada ಅಂತ ಒಬ್ಬ ರಾಜನ ರಾಜಧಾನಿ ಆಗಿತ್ತು. ಈಗಿನ ಸಕ್ರೆಪಟ್ಟಣ 1000 ವರ್ಷಗಳಿಂದ ರುಕ್ಮಂಗದ ಅಂತ ಒಬ್ಬ ರಾಜನ ರಾಜಧಾನಿ ಆಗಿತ್ತು. ಇನ್ ದ ಸೆಂಟರ್ ಆಫ್ ಹಿಸ್ ಟೌನ್ there is a shir. ಆ ಟೌನ್ ಮಧ್ಯೆ ಒಂದು ಶಿರ್ ಅಂದ್ರೆ ಸೀಕ್ರೆಟ್ ಪ್ಲೇಸ್, ದೇವಾಲಯ, ಒಂದು ಟೆಂಪಲ್ ಇದೆ. ಇಟ್ ಇಸ್ ಡೆಡಿಕೇಟೆಡ್ ನಾಟ್ ಟು ಡಿಸ್ಟೆಂಟ್ ಗಾಡ್ಸ್ ಆರ್ ಹೀರೋಸ್ ಬಟ್ ಯು ರಸ್ಟಿಕ್ ವಾಸ್ ವಾಚ್ಮನ್ ಆಫ್ ದಿ ಲೇಕ್ ಕಾಲ್ಡ್ ಅಯ್ಯಣ್ಣಕೆರೆ. ಅವ್ರ ಮುಂಗಡೆ ಒಂದೊಂದು ಅಯ್ಯಣ್ಣಕೆರೆ ಅಂತ ಸಿಗುತ್ತೆ. ಸಿಟಿಯಿಂದ ಸ್ವಲ್ಪ ದೂರ ಹೋದ್ರೆ 4 ಮೈಲ್ಸ್ ದೂರ ಹೋದ್ರೆ ಒಂದು ಅಯ್ಯಣ್ಣಕೆರೆ ಸಿಗುತ್ತೆ. ಅಲ್ಲೂ ಕೂಡ ಒಂದು ದೇವಸ್ಥಾನ ನಾವು ನೋಡ್ತಾ ಹೋಗ್ಬೋದು. ಒಂದು ದೇವಿಯ ದೇವಸ್ಥಾನ, ಇನ್ನೊಂದು ಮಾರನ ದೇವಸ್ಥಾನ. For the purpose of little drama, let us call him Mara, which is as good as any other name handed down us by tradition. ಇಲ್ಲಿ ನಮ್ಮ ಮಾರನ ಕ್ಯಾರೆಕ್ಟರ್ ಒಂದು ಟ್ರೆಡಿಷನ್ ಅಲ್ಲಿ ಒಂದು ಹಿಂದೂ ಟ್ರೆಡಿಷನ್ ಅವನು ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ಯಾವ ತರ ಹೇಗೆ ಅಂದ್ರೆ ಈ ಒಂದು ಡ್ರಾಮಾನ R.K. ನಾರಾಯಣ ಬರೆದಿರುವಂತ ಫೇಮಸ್ ಶಾರ್ಟ್ ಸ್ಟೋರಿ ಇದೆ ವಾಚ್ಮನ್ ಅಂತ ಹೇಳಿ, ಅದರಿಂದ ಕೆಲವೊಂದು ಅಂಶಗಳನ್ನ ತಗೊಂಡು ಒಂದು ಕೆಲವೊಂದು ಮೇನ್ ಪಾಯಿಂಟ್ಸ್ ಹಿಂಟ್ಸ್ ತಗೊಂಡು ಇವರು ಡ್ರಾಮಾನ ಬರೀತಾ ಹೋಗ್ತಾರೆ R.K. ನಾರಾಯಣ್. ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ. ಅಂದರೆ ಬಾಬಾಬುಡನ್ ಹಿಲ್ಸ್ ಅಂತ ಕರ್ನಾಟಕ ಸ್ಟೇಟ್ ಅಲ್ಲಿ ಬರುವಂಥ ಒಂದು ಬಾಬಾಬುಡನ್ ಹಿಲ್ ಅಲ್ಲಿ ಅಬ್ಸ್ಕ್ಯೂರ್ ಪ್ಲೇಸ್ ಅಲ್ಲಿ ಸಕ್ರೆಪಟ್ಟಣ ಅಂತ ಒಂದು ಪ್ಲೇಸ್ ಇದೆ. ಈಗಿನ ಸಕ್ರೆಪಟ್ಟಣ 1000 ವರ್ಷದಿಂದ ಒಬ್ಬ ರುಕ್ಮಂಗದ ಒಬ್ಬ ರಾಜನ ರಾಜಧಾನಿಯಾಗಿತ್ತು. ಅಲ್ಲಿ ಸ್ವಲ್ಪ ಮುಂದೆ ಹೋದ ಶಿರ್, ಸೆಂಟರ್ ಆಫ್ ದಿಸ್ ಟೌನ್ there is a shir, sacred place dedicated to distant gods and heroes, but a rustic. ಅಲ್ಲೇ ಒಂದು ಮುಂಗಡೆ 4 ಕಿಲೋಮೀಟರ್ಸ್ ಮುಂದೆ ಸಿಟಿಯಿಂದ ಅಯ್ಯಣ್ಣಕೆರೆ ಅಂತ ಸಿಗುತ್ತೆ. ಆ ಕೆರೆಯ ಕೌಲುಗಾರನ ಟೆಂಪಲ್ ಕೂಡ ನಾವು ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಯಾರು ಈ ಒಂದು ರಿಯಲ್ ಸ್ಟೋರಿ ಅಂತ ಹೇಳಿದ್ರಲ್ಲ, ಯಾಕೆ ಅಲ್ಲಿ ಅಯ್ಯಣ್ಣಕೆರೆಯಲ್ಲಿ ಅಲ್ಲಿ ಒಂದು ಮಾರನ ಟೆಂಪಲ್ ಯಾಕೆ ಕಟ್ಟಿಸಿದ್ರು? ಆಕ್ಚುಲಿ ದೇವಿಯ ದೇವಸ್ಥಾನ ನೋಡ್ಬೋದು, ಮಾರನ ಟೆಂಪಲ್ ಕೂಡ ನೋಡ್ಬೋದು. ಅದು ಏನಕ್ಕೆ, ಯಾವ ರೀಸನ್ ಅಂತ ನಾವು ಡ್ರಾಮಾನ ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆನಾ? ನೋಡಿ, ಲಾಸ್ಟ್ ಕ್ಲಾಸಲ್ಲಿ ಸೀನ್ ಆಲ್ರೆಡಿ ಸ್ವಲ್ಪ ಒಂದು
ಫಸ್ಟ್ ಪೇಜ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು, ಅದನ್ನು ಪಡೆದ ರಿವಿಷನ್ ಮಾಡೋಣ. ಸೀನ್ 1, ವಿಲೇಜ್ ಅಟ್ ದಿ ಫೂಟ್ ಆಫ್ ದಿ ಹಿಲ್, ರೋಡ್ ಮೆಂಡರ್ಸ್ ಅಟ್ ವರ್ಕ್. ನೋಡಿ ಇಲ್ಲಿ ಒಂದು ರೋಡ್ನ ಒಂದು ಕೆಲಸ ನಡೀತಾ ಇದೆ, ರೋಡ್ನ ಕಾಮಗಾರಿ ನಡೀತಾ ಇದೆ. ಅಲ್ಲಿಗೆ ವಿಲೇಜ್ ದ ಫಸ್ಟ್ ಕ್ಯಾರೆಕ್ಟರ್ ಎಂಟ್ರಿ ಕೊಡ್ತಾನೆ. ವಿಲೇಜ್ ಹೆಡ್ ಮ್ಯಾನ್ ಸೆಡ್ ದಟ್ ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಹೇ ಯು ರಾಜಾ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? You there, you wretched dog, I will push you into the stream. ಫಸ್ಟು ಸೀನ್ ಒನ್ಸ್ ಆರಂಭ ಆಗುತ್ತೆ. ದ ವಿಲೇಜ್ ಅಟ್ ದ ಫುಟ್ ಆಫ್ ದಿ ಹಿಲ್, ಅಂದರೆ ಒಂದು ರೋಡ್ ಕೆಲಸ, ಅದೇ ರೋಡ್ ಮೆಂಟರ್ಸ್ ಒಂದು ರೋಡ್ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ವಿಲೇಜ್ ಹೆಡ್ ಮ್ಯಾನ್ ಬಂದು ಬೈತಾರೆ ಎಲ್ಲ ಕೆಲಸಗಾರರು. ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್, ಹೋಗಿ ಕೆಲಸ ಮಾಡಿ. ಅದರಲ್ಲಿ ಒಬ್ಬ ರಾಜ ಅಂತ ಒಬ್ಬ ಕೆಲಸಗಾರ, ಅವನಿಗೆ ಬೈತಾ ಇದ್ದಾರೆ, ಏ ರಾಜ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? ಯಾಕೆ ಆಕಾಶ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಹೋಗು, ನೀವು ರೆಚೆಡ್ ಅಂದರೆ ಅಪ್ಪನ ಜಾಗ, ಕೆಲಸಕ್ಕೆ ಬಾರ್ದಿರುವಂಥ, ಹೋಗು ಒಂದು ಕೆಲಸ ಮಾಡಿಲ್ಲ, ಐ ವಿಲ್ ಪುಷ್ ಯು ಇನ್ ಟು ದಿ ಸ್ಟ್ರೀಮ್. ಈ ಹಳ್ಳಕ್ಕೆ ತಳ್ಳಿಬಿಡ್ತೀನಿ ನೋಡಿ, ಹಳ್ಳದಲ್ಲಿ ಅಂತ ಬೈತಾ ಇದ್ದಾರೆ. ಇಫ್ ಐ ಕ್ಯಾಚ್ ಯು ಅಗೇನ್ ಗಾಸಿಪಿಂಗ್ ವಿತ್ ಯುವರ್ ನೈಬರ್, ಪದೇ ಪದೇ ನೀವು ಅವ್ರ ಬಗ್ಗೆ ಗಾಸಿಪ್ ಮಾಡ್ಕೊಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋದ್ರ. ಹೋಗಿ ಕೆಲಸ ಮಾಡಿ. ಸ್ಟ್ರೀಮ್ ಅಂದರೆ ಹರಿಯುವ ನೀರು, ಹಳ್ಳ. ಯು ಡ್ರಾಫ್ಟ್ ಅಂದರೆ ಗಿಡ್ಡ. ದೇ ವಿಲ್ ಹ್ಯಾವ್ ಯು ನೋ ಬೆಟರ್ ಬಿಸ್ನೆಸ್ ದನ್ ಗಿಗ್ಲಿಂಗ್ ಅಂಡ್ ಟಾಕಿಂಗ್. ಗಿಗ್ಲಿಂಗ್ ಗಿರಾಕಿನ ಅಂತ ಕೆಲಸ ನಾವು ಮಾತಾಡೋದು ಬೇರೆ ಕೆಲಸ ಇಲ್ಲ. ಹೋಗಿ ಕೆಲಸ ಮಾಡಿ. ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಏ ರಾಜ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? ಫಸ್ಟ್ ಗೋ ಆನ್ ಕಂಪ್ಲೀಟ್ ವಿತ್ ಯುವರ್ ವರ್ಕ್ ಅಂತ ಹೇಳಿ ಅವನು ಬೈತಾ ಇದ್ದಾನೆ. ಹ್ಯಾವ್ ಯು ನೋ ಬೆಟರ್ ಬಿಸ್ನೆಸ್ ದನ್ ಗಿಗ್ಲಿಂಗ್ ಅಂಡ್ ಟಾಕಿಂಗ್? ಓನ್ಲಿ ಅವರು ನಗೋದು ಮಾತಾಡೋದೇನೆ ಕೆಲಸ. ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದಿ ಕಿಂಗ್ ಅರೈವ್. ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್, ಫೂಲ್ಸ್, ಹೌ ಇಟ್ ಶುಡ್ ಆಲ್ ಲುಕ್ ಇಫ್ ದ ಕಿಂಗ್ ಸಡನ್ಲಿ ಕೇಮ್ ಅಪಾನ್. ನೋಡಿ, ಇಲ್ಲಿಗೆ ಈ ಒಂದು ರೋಡಿಗೆ ರಾಜನ ಆಗಮನ ಆಗೋದಿದೆ. ದ ಕಿಂಗ್ ಎಂಟ್ರಿ ಇಸ್ ದೇರ್. ಸೊ ಬಿಫೋರ್ ಅರೈವ್ ದ ಕಿಂಗ್, ದ ರೋಡ್ ಮಸ್ಟ್ ಬಿ ರೆಡಿ. ರಾಜ ಬರೋಷ್ಟೊತ್ತಿಗೆ ಇಲ್ಲಿ ರೋಡ್ ನೀಟ ರೆಡಿ ಆಗಿರಬೇಕು. We should look at the king suddenly came upon us. Just think, he will be there here this time or tomorrow. ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು, ಯಾವ ಬರ್ತಾರೋ ಗೊತ್ತಿಲ್ಲ. Go on with your work, brother. Anyway, what makes you all so merry? ಯಾಕೆ ಅಷ್ಟು ಹೇಳಿದ್ರು ಕೂಡ ನೀವು ಮೇರಿ ಅಂದರೆ ಪ್ರೆಸೆಂಟ್, ತುಂಬ ಖುಷಿಯಾಗಿದ್ದೀರಲ್ಲ, ಯಾಕೆ, ಏನು ರೀಸನ್? ಲೆಟ್ ಮಿ ನೋ ದ ಶೇರ್ ದ ಜೋಕ್. ಯಾಕೆ ಏನೋ ಜೋಕ್ ಮಾಡ್ತಾ ಇದ್ದೀರಲ್ಲ, ನನಗೂ ಶೇರ್ ಮಾಡಿ, ನಾನು ಮಾಡ್ತೀನಿ ಅಂತ ಹೆಡ್ ಮ್ಯಾನ್ ಕೆಲಸಗಾರ ಹೇಳ್ತಾ ಇದ್ದಾರೆ. ಕಮ್ ಹಿಯರ್, ಕಮ್ಯಾಂಡಿಂಗ್, ಕಮ್ ಹಿಯರ್. ವೈ ಆರ್ ಯು ಬೋತ್ ಲಾಫಿಂಗ್? ಯಾಕೆಲ್ಲರೂ ಇವೆಲ್ಲ ಮಾಡ್ತಾ ಇದ್ದಾರೆ? ಟೆಲ್ ಮಿ. ಡೋಂಟ್ ಬ್ಲಿಂಕ್ ಅಂದರೆ ಇವೇಡ್ ಅಂತ, ಸನ್ನೆ ಮಾಡೋದು. ವಾಟ್ ಈಸ್, ಯಾಕಲ್ಲಿ ಸನ್ನೆ ಮಾಡಿ ನೋಡ್ತಾ ಇದ್ದಾರೆ, ಏನಿದೆ ಅಲ್ಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಯಾರು? ಆ ಒಂದು ವಿಲೇಜ್ ಹೆಡ್ ಮ್ಯಾನ್ ಎಲ್ಲ ಕೆಲಸಗಾರರು ಕೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ಇಲ್ಲಿ ಮೇರಿ ಅಂದರೆ ಪ್ಲೆಸೆಂಟ್. ಓಕೆ, means next row stream ಅಂದ್ರೆ ಹಳ್ಳ, link ಅಂದ್ರೆ ಇವೆ. ಸನ್ನೆ ಮಾಡೋದು. ಓಕೆನಾ? ಯಾಕೆ ನೋಡ್ತಾ ಇದ್ದೀರಾ, ಹೇಗೆ ಅಷ್ಟೊಂದು ಜೋಕ್ ಮಾಡ್ತಾ ಇದ್ದೀರಾ, ಬನ್ನಿ ಹೇಳಿ ಏನು ಜೋಕು ಅಂತ ಅವನು ಕರೆದು ಕೇಳ್ತಾರೆ. ಟು ಟಿಮಿಡ್ ವಾಯ್ಸಸ್. ಟಿಮಿಡ್ ಅಂದರೆ ಫಿಯರ್ಫುಲ್ ವಾಯ್ಸಲ್ಲಿ ಅವರು ಹೇಳೋ ಬೇಡ ನನಗೆ ಹೇಳ್ತಾ ಇದ್ದಾರೆ. ಮಾಸ್ಟರ್, ವಿ ವರ್ ಡೂಯಿಂಗ್ ಅವರ್ ವರ್ಕ್ ಆಲ್ ರೈಟ್, ಬಟ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಅಂತವರು ಹೇಳ್ತಾ ಇಲ್ಲ, ಸುಮ್ಮನೆ ಆಗ್ತಾರೆ ಯಾರೋ ಕೆಲಸಗಾರ. ಹೆಡ್ ಮ್ಯಾನ್, ಬಟ್ ವಾಟ್, ಆದರೆ ಏನು? ಟಿಮಿಡ್ ವರ್ಕ್ ಮ್ಯಾನ್, ಇಟ್ ಈಸ್ ಮಾರ, ಅಲ್ಲಿ ಮಾರ ಇದ್ದಾನೆ ಅಂತ ಹೇಳ್ತಾರೆ. ಹೆಡ್ ಮ್ಯಾನ್, ಓ ಮಾರ, ವಾಟ್ ಅಬೌಟ್ ಹಿಮ್? ಈಸ್ ದ ಲುನಾಟಿಕ್ ಎನಿವೇರ್ ಹಿಯರ್? ಅವನು ಹುಚ್ಚ ಇಲ್ಲಿ ಬಂದಿದ್ದಾನೆ, ಎಲ್ಲಿದ್ದಾನೆ ಅವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲುನಾಟಿಕ್ ಅಂದರೆ ಫೂಲಿಶ್.
ಮೂರ್ಖ ಹುಚ್ಚ ಅಂತ ಹೇಳಿ ನೋಡಿ ಹೇಳ್ತಾ ಇದ್ದಾರೆ. ಮಾಸ್ಟರ್ ವಿ ಆರ್ ಡೂಯಿಂಗ್ ಅವರ್ ವರ್ಕ್ ಆಲ್ ರೈಟ್ ಬಟ್ ಹೆಡ್ ಮ್ಯಾನ್ ಬಟ್ ವಾಟ್ ಆದರೆ ಏನು ಇಟ್ ಈಸ್ ವರ್ಕ್ ಅಂತ ಹೇಳ್ತಾರೆ. ಇಲ್ಲ ಸರ್ ಇಲ್ಲ ಮಾಸ್ಟರ್ ಹೆಡ್ ಮ್ಯಾನ್ ನಾವು ವರ್ಕ್ ಮಾಡ್ತಾ ಇದ್ದೀವಿ, ಆದರೆ ಅಲ್ಲಿ ಮಾರ ಇದ್ದಾನೆ. ಆ ಮಾರ ಎಲ್ಲಿದ್ದಾನೆ? ಇದು ಲುನಾಟಿಕ್ ಎಲಿಮೆಂಟ್. ಆ ಹುಚ್ಚ ಇಲ್ಲೇ ಬಂದ, ಎಲ್ಲಿದ್ದಾನೆ ಅವನು? timid workman. Yes, he was behind the rock and people at us when you called, he ran away. ಅಲ್ಲೇ ಆ ಬಂಡೆ ಕಡೆ ಮುಚ್ಕೊಂಡು ಇಣಿಕಿ ನೋಡ್ತಾ ಇದ್ದಾನೆ. ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಅವನು ಓಡೋಗ್ಬಿಟ್ಟ ಅಂತ ಹೇಳಿ ಕೆಲಸಗಾರರು ಹೇಳ್ತಾ ಇದ್ದಾರೆ. ಹೆಡ್ ಮ್ಯಾನ್ ವೇರ್ ಈಸ್ ಇನ್ ನಾವು ವಿಚ್ ವೇ ಡಿ ಗೋ? ಎಲ್ಲಿಗೆ ಹೋದ ಅವನು? ಹೇಗೆ ಹೋದ? ಹಿಡಿದು ಕರ್ಕೊಂಡು ಬನ್ನಿ ಅವನು. timid workman it sprang off like a buck and ran up the hill. ಮೇಲ್ ಏರ್ ಒಂದು ಮೊಲ ಹೇಗೆ ಸಡನ್ ಆಗಿ ಹೋಗುತ್ತಾ ಆ ಥರ ಸಡನ್ ಆಗಿ ಅವನು ಓಡೋಗ್ಬಿಟ್ಟ. ಹೆಡ್ ಮ್ಯಾನ್ ಹಿಯರ್ ಸ್ಟಾಪ್ ಆಲ್ ವರ್ಕ್, ಪುಟ್ ಡೌನ್ ಯುವರ್ ಸ್ಪೇಸ್ ಅಂಡ್ ಕ್ರೌ ಬಾಸ್ ಅಂಡ್ ರನ್ ಅಂಡ್ ಕ್ಲೋಸ್ ಡೌನ್, ಸ್ಟಾಪ್ ಆಲ್ವೇಸ್ ಕ್ಯಾಚ್ ದ ಥೀಫ್ ಅಂಡ್ ಬ್ರಿಂಗ್ ಹಿಮ್ ಹಿಯರ್, ಸ್ಟನ್ ಹಿಮ್ ವಿತ್ ಯುವರ್ ಬ್ಲೋ, ಇಫ್ ರೆಸಿಸ್ಟ್ ಬ್ರಿಂಗ್ ಹಿಮ್ ಅಟ್ ಒನ್ಸ್. ನೋಡಿ, actually the drama begins with road menders mending the work. ರೋಡ್ ಕೆಲಸ ನಡೀತಾ ಇದೆ, ಅಲ್ಲಿ ವಿಲೇಜ್ ಹೆಡ್ ಬಂದು ಎಲ್ಲ ಕೆಲಸಕ್ಕೂ ಬೈತಾರೆ. ಗೋ ಆನ್ ಬಾಯ್ಸ್, ಗೋ ಆನ್ ಇಂಟು ಯುವರ್ ವರ್ಕ್, ನೀವು ಕೆಲಸ ಮಾಡಿ. ಅಲ್ಲಿ ರಾಜ when you stand looking at the sky, first go out, started your work, doing your work ಅಂತ ಬೈತಾರೆ. on that time ಅಷ್ಟೆಲ್ಲ ಎಲ್ಲರೂ ಕೂಡ ವಿಲೇಜ್ ಹೆಡ್ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅವಾಗ ಕೆಲಸ ಅವನು ಹೇಳ್ತಾನೆ, I am repeatedly telling you, but ಆದರೂ ಕೂಡ ನೀವು ಯಾಕೆ ನಿಗ್ಲಿಂಗ್ ಅಂಡ್ ಟಾಕಿಂಗ್ ಮಾಡ್ತಿದ್ದೀರ, ಇದಕ್ಕೆ ಬರ್ತಾ ಇದ್ದೀರ, ತುಂಬ ಖುಷಿಯಾಗಿದ್ದೀರಲ್ಲ, ಆ ಜೋಕ್ ಅನುಭವದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಆ ಕೆಲಸಗಾರರು ಹೇಳ್ತಾರೆ ಅಲ್ಲಿ ಮಾರ ಬಂದಿದ್ದಾನೆ. ಅವಾಗ ವಿಲೇಜ್ ಹೆಡ್ ಎಕ್ಸಾಕ್ಟ್ಲಿ ಸೇಸ್ ದಟ್ ಮಾರ ವಾಟ್ ಅಬೌಟ್ ಯು, ಎಲ್ಲಿದ್ದಾನೆ ಅವನು? ಇಸ್ ದಟ್ ಲುನಾಟಿಕ್ ಎನಿವೇರ್ ಹಿಯರ್? ಆ ಹುಚ್ಚ ಇಲ್ಲಾಕೆ ಬಂದ, ಏನು ಮಾಡ್ತಾ ಇದ್ದಾನೆ ಅವನು? ಎಸ್ ಇಲ್ಲೇ ಇದ್ದಾನೆ, ಬಿಹೈಂಡ್ ದ ರಾಕ್ ಅಂಡ್ ಪೀಪಲ್ ಅಂದರೆ ಅವನು ಇಲ್ಲೇ ಬಂಡೆ ಬಿಚ್ಕೊಂಡಿದ್ದಾನೆ. ನೋಡಿದ ತಕ್ಷಣ ಅವನು ಓಡೋಗ್ಬಿಟ್ಟ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಪೀಪಲ್ ಅಂತಂದ್ರೆ ಲುಕ್ ಸ್ಲೋಲಿ, ಲುಕ್ ಸ್ಲೋಲಿ. ನೋಡಿದ ತಕ್ಷಣ ಓಡೋದು ಅಂತ ಹೇಳಿದಾಗ ವಿಲೇಜ್ ಹೆಡ್ ಮ್ಯಾನ್ ವೇರ್ ಹಿ ಈಸ್ ಇನ್ ನಾವು ವೇರ್ ವಿಚ್ ವೇ ಎಲ್ಲೋದು ಅವನು ಬಿಟ್ಕೊಂಡು ಬನ್ನಿ, ಬನ್ನಿ ವರ್ಕೆಲ್ಲ ಸ್ಟಾಪ್ ಮಾಡಿ ಮೊದಲು ಅವ್ರು ಎಳ್ಕೊಂಡು ಹೋಗಿ, ಆ ಕಳ್ಳು ಎಳ್ಕೊಂಡು ಹೋಗಿ ಅಂತೇಳಿ ತಪ್ಪಿಸ್ಕೊಳ್ಳೋದು ಎಳ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾನೆ. ದ ವರ್ಕ್ ಮ್ಯಾನ್ ಥ್ರೋ ಡೌನ್ ದೇರ್ ಇಂಪ್ಲಿಮೆಂಟ್ಸ್ ಅಂಡ್ ಸ್ಕ್ಯಾಟರ್ಡ್ ಅಬೌಟ್ ದೇ ರಿಟರ್ನ್ ಕ್ರೈ ಮಾಸ್ಟರ್ ಹಿಯರ್ ಹಿ ಈಸ್. ವಾಪಸ್ ಕರ್ಕೊಂಡು ಹೋಗ್ತಾರೆ, ಮನೇಲಿ ಬಿಡಲ್ಲ. ಅವನು ಹುಡುಕೊಂಡು ಮಾರ ಹೇಳ್ಕೊಂಡು ಬರ್ತಾನೆ, ನೋಡ್ತಾ ಇದ್ದಾನೆ. ಹೆಡ್ ಮ್ಯಾನ್ ಮಾತಾಡ್ತಾನೆ, ಮಾರ ಯು ವರ್ತ್ಲೆಸ್ ಡಾಗ್, ಕೆಲಸಕ್ಕೆ ಬಾರ್ದರ ನಾಯಿ, ಹ್ಯಾವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್? ಐ ಆಲ್ರೆಡಿ ಟೋಲ್ಡ್ ಯು, ಇಲ್ಲಿ ಕಾಣಿಸ್ಕೋಬಾರ್ದು, ಟು ಕೀಪ್ ಅವೇ ಫ್ರಮ್ ಹಿಯರ್, ದೂರ ಹೋಗ್ಬೇಕಂತ ಹೇಳಿದ್ದಾನೆ. ಪದೇ ಪದೇ ಮತ್ತೆ ಯಾಕೆ ನೀನು ನಡೀಕ್ ನೋಡಿ ಎಲ್ಲರೂ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಮ್ಮ ವರ್ಕರ್ಸ್ಗೆಲ್ಲ. ಮಾರ ಎಸ್ ಮೈ ಮಾಸ್ಟರ್. ಹೆಡ್ ಮ್ಯಾನ್ ವಾಟ್ ಯು ಮೀನ್ ಬೈ ಕಮಿಂಗ್ ಹಿಯರ್ ಅಂಡ್ ಡಿಸ್ಟರ್ಬಿಂಗ್ ಮೈ ವರ್ಕ್ ಮ್ಯಾನ್? ಎಸ್ ಅಂತ ಹೇಳ್ತೀಯ, ಆದರೂ ಯಾಕೆ ಬಂದಿಲ್ಲ, ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಮಾರ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದೆಮ್, ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್, ಲೆಟ್ ಅಸ್ ಗೋ ಆನ್ ವಿತ್ ದಿಸ್. ನಾನಿಲ್ಲಿ ಸ್ವಲ್ಪ ನನಗೆ ಕೆಲಸ ಬಂದಿದೆ, ಅದು ಮುಗಿಸಿ ನಾನು ಹೋಗ್ತೀನಿ ಸರ್ ಹೇಳ್ತಾನೆ. ಡೋಂಟ್ ಟಾಕ್ ಆಫ್ ಯುವರ್ ವರ್ಕ್ ಫೂಲ್, ಯು ಆರ್ ಲುನಾಟಿಕ್. ನಿನಗೆ ಥರ ಕೆಲಸ, ನಿನಗೆ ಹುಚ್ಚ, ನಿನಗೆ ಮಹಾನ್ ಕೆಲಸ ಇಲ್ಲ. ನೋ ಇಟ್, don't imagine you have any kind of work. The only work we have now is to disappear. ನೀವು ನಾನು ಮಾಡೋ ಒಳ್ಳೆ ಉಪಕಾರ ಅಂತ ಹೇಳಿ ನಾವು ತಲುಪಬೇಕು, ಹೋಗು, ಅದೇ ಒಳ್ಳೆ ಕೆಲಸ ನೀವು ಮಾಡೋದು. ಮಾರ ವಯಸ್ಸು ಯಾಕೆ ಹೋಗ್ಬೇಕು? ಹೆಡ್ ಮ್ಯಾನ್ ಡೋಂಟ್ ಆಸ್ಕ್, ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ 20 times. The king is passing this way and I don't want him to know that our village has such fools as you. Hitman ಹೇಳ್ತಾನೆ, don't ask you again and again, I already told you that 20 times. The king is passing this way and I don't want him to know that our village has such fools as
ನೀವು ಅವ್ರು ಬಂದಾಗ ಇಂಥ ಹುಚ್ಚನ ನೋಡ್ಬಿಟ್ರೆ ಅವ್ರು ನಮಗೆ ಬೈತಾರೆ, ದಯವಿಟ್ಟು ತೊಲಗು, ಐ ಡೋಂಟ್ ಫೀಲ್ ಐ ಆಮ್ ಫೂಲ್, ನೀವು ಅಂತ ಇಲ್ಲ, ಬಟ್ ನಾನು ಯಾವತ್ತೂ ನಮ್ಮ ಫೂಲು ನಾನು ಅಂದ್ಕೊಡೋದು. ಹೆಡ್ ಮ್ಯಾನ್, ನಾವು ಲಿಸನ್, ಕೀಪ್ ಔಟ್ ಆಫ್ ಅವರ್ ವ್ಯೂ ದ ನೆಕ್ಸ್ಟ್ 2 days when the king passes this way and back, otherwise I will have you locked up in the cellar behind that old temple. ನೋಡಿ ಹೇಳ್ತಾ ಇದ್ದಾರೆ, ಕೀಪ್ ಔಟ್ ಆಫ್ ಯುವರ್ ವ್ಯೂ ದ ನೆಕ್ಸ್ಟ್ 2 days, 2 ದಿನಗಳ ನಂತರ ದ ಕಿಂಗ್ ಪಾಸಸ್ ಬಂದು ಹೋಗುವವರೆಗೂ ಇಲ್ಲಿಂದ ಮರ್ಯಾದೆಯಿಂದ ಹೋಗ್ಬೇಕು. ಇಲ್ಲ ಅಂತಂದ್ರೆ ಐ ವಿಲ್ ಹ್ಯಾವ್ ಯು ಲಾಕ್ಡ್ ಅಪ್ ಇನ್ ದ ಸೆಲ್ಲರ್ ದ ಓಲ್ಡ್ ಟೆಂಪಲ್. ಓಲ್ಡ್ ಟೆಂಪಲ್ ಕೊಂಡು ಸೆಲ್ಲರ್ ಇದೆ, ಒಂದು ಲಾಕ್, ಒಂದು ರೂಮ್ ಇದೆ, ಅಲ್ಲಿ ಕೂಡ ಬಿಡ್ತೀನಿ ನಾವು, ಮರ್ಯಾದೆಯಿಂದ ಸುಮ್ಮನೆ ಹೋಗು. ಐ ವಿಲ್ ಸಿಟ್ ದೇರ್ ಅಂತ ಇಲ್ಲೇ ಕೂತ್ಕೊಂಡು ಪ್ರೇ ಮಾಡ್ತೀನಿ. ಇಫ್ ದಟ್ ಗಾಡ್ ಇನ್ ದ ಟೆಂಪಲ್ ಥಿಂಗ್ಸ್ ಐ ಹ್ಯಾವ್ ವರ್ಡ್ ಟು ವಿಲ್ ಟೇಕ್ ಮೀ. ನೀವು ದೇವಸ್ಥಾನ ಕೂಡ ಹಾಕಿ ಆ ಒಂದು ದೇವ್ರ ಕೆಲಸನೇ ಮಾಡಕ್ಕೆ ಬಂದಿರೋದು, ಆ ದೇವರ ನೀವು ಕೆಲಸ ಕೊಟ್ಟಿದ್ದಾರೆ, ಅದು ಮಾಡಿ ನಾನು ನೋಡೋದು ಅಂತ ಹೆಡ್ ಮ್ಯಾನ್, ನಾವು ಗೆಟ್ ಔಟ್ ಆಫ್ ಮೈ ಪ್ರೆಸೆನ್ಸ್, ಮುಂದೆ ಕಾಣಿಸ್ಬೇಡ, ಹೋಗು. ಫೆಲೋಸ್, ವೈ ಡು ಯು ಆಲ್ ಸ್ಟ್ಯಾಂಡ್ ಗ್ಯಾಪಿಂಗ್ ಅಟ್ ಮೀ, ಗೆಟ್ ಆನ್ ಇನ್ ಯುವರ್ ವರ್ಕ್. ಅವ್ನು ಮುಂದೆ ಯಾಕೆ ನಿಂತ್ಕೊಂಡಿಲ್ಲ, ಹೋಗಿ ಕೆಲಸ ನೀವು ಮಾಡಿ, ಅವ್ನ ಜೊತೆ ಏನು ಮಾತಾಡ್ತೀರ ಅಂತೇಳಿ ಇವ್ರಿಗೂ ಬೈತಾ ಇದ್ದಾರೆ. ಮಾಮ, ಒನ್ಸ್ ಅಗೇನ್ ದ ಗಾಡೆಸ್ ಆಫ್ ದ ರಿವರ್ came to me the dream and said, the king is coming this way, tell him about the tank, he will listen. ಮಾರ ಹೇಳ್ತಾ ಇದ್ದಾನೆ, once again the goddess of the river came to me in the dream and said, ನೋಡಿ, when the village head man told Mara, ಯಾಕೆ ಹಿಂಗೆ ಬಂದೆ ಅಂದರೆ ಮಾರ ಹೇಳ್ತಾನೆ, ನಮ್ಮ ದೇವರಿಂದ ಅರ್ಪಣೆ ಆಗಿದೆ, ಅದನ್ನು ರಾಜನಿಗೆ ಹೇಳೋದಿದೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. the goddess of the river came to me in the dream, ಕನಸಲ್ಲಿ ಬಂದು ಹೇಳಿದರೆ, the king is coming this way, ಇದೇ ರೋಡಲ್ಲಿ ಬಂದಾಗ ಟೆಲ್ ಮೀ ಅಬೌಟ್ ದ ಟ್ಯಾಂಕ್, ಇಲ್ಲಿ ಒಂದು ಕೆರೆ ಕಟ್ಟೆ ನಿರ್ಮಾಣ ಆಗಬೇಕು, ಅದನ್ನು ಹೇಳಕ್ಕಂತ ಬಂದಿದ್ದೀನಿ, ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಹೆಡ್ ಮ್ಯಾನ್, ಡೋಂಟ್ ಟೆಲ್ ಮಿ ದಟ್ ಅಗೇನ್, ಪದೇ ಪದೇ ಹೇಳ್ಬೇಡ ಆ ಥರ. ಯು ಅಂಡ್ ಯುವರ್ ಡ್ರೀಮ್, ನೀನು ನಿನ್ನ ಕನಸು, ಫೀಲ್ ಟೆಂಪ್ಟೆಡ್ ಟು ಕಿಕ್ ಯು, ನೀಗೆ ಕೇಳಿಸ್ಬೇಡ, ನಾನು ಮತ್ತು ಹೊರಗೆ ಹಾಕ್ಬಿಡ್ತೀನಿ ನೋಡು ಅಂತ ಬೈತಾ ಇದ್ದಾರೆ. What have I said to offend you so much, sir? Are you jealous that the goddess comes to me rather than to in your dream? Shall I repeat the very words she uttered? Sir, ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಾ? Are you jealous? ನೀವು ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ? ಗಾಡೆಸ್ ನನ್ನ ಕನಸಲ್ಲಿ ಬಂದು ಹೇಳಿದ್ದಾರೆ, ನಿಮ್ಮ ಕನಸಲ್ಲಿ ಬಂದು ಹೇಳಿದ್ದಾರೆ, ನಿಮ್ಮ ಕನಸಲ್ಲಿ ಬಂದು ಹೇಳಿಲ್ಲ ಅಂತ ನಿಮಗೆ ಜಲಸಿ ಆಗ್ತಾ ಇದೆಯಾ? ಅವ್ರು ಏನು ಹೇಳಿದ್ರು ಕನಸಲ್ಲಿ ಬಂದು ದೇವಿ ಹತ್ರ ನಿಮ್ಗೆ ಇನ್ನೊಂದ್ಸರಿ ತಿಳಿಸಿ ಹೇಳ ಅಂತ ಹೇಳ್ತಾರೆ. ಹೇಳ್ಬೇಕು, ನೋ, ಬಿ ಆಫ್ ಲೈಕ್ ಎ ಗುಡ್ ಫಿಲೋ, ಕೀಪ್ ಟು ಯುವರ್ ಬ್ಯಾಕ್ ಟಿಲ್ ದ ಕಿಂಗ್ ಡಿಪಾರ್ಟ್ಸ್. ದಯವಿಟ್ಟು ರಾಜ ಬಂದು ಹೋಗೋವರೆಗೂ, ಡಿಪಾರ್ಟ್ ಅಂದರೆ ಹೊರಟು ಹೋಗೋವರೆಗೂ, ಗಿವ್ ಎ ಫೈನ್ ಗಿಫ್ಟ್ ಯು ಬಿಹೇವ್ ಯುವರ್ ಸೆಲ್ಫ್. ನೀನು ಒಳ್ಳೆ ಗಿಫ್ಟ್ ಕೊಡೋದೇ ಆದರೆ ರಾಜ ಬಂದವರೆಗೂ ನೀನು ಯಾವುದೇ ಥರ ಇಲ್ಲಿ ಗಲಾಟೆ ಮಾಡಿದ್ರೆ ಹೋದ್ರೆ ಅದೇ ರೀತಿ ಕೊಡೋದು ಒಳ್ಳೆ ಗಿಫ್ಟು ಅಂತ ಅವನು ಹೇಳ್ತಾ ಹೋಗ್ತಾನೆ. But another person has already given me the great gift man could give. Shall I pay? Who that person is? Sir, ನೀವೇ ನನಗೆ ಫೈನ್ ಗಿಫ್ಟ್ ಕೊಡೋದೇನು ಬೇಡ, ಆಲ್ರೆಡಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಹೆಡ್ ಮ್ಯಾನ್, ಓ ಹೂ ಇಸ್ ದಟ್ ಗ್ರೇಟ್ ಮ್ಯಾನ್, ಯಾರಪ್ಪ ನೀನು ಅಂತ ಒಂದು ಫೈನ್ ಗಿಫ್ಟ್ ಕೊಟ್ಟಿರೋದು? ಮಾರ ಹೇಳ್ತಾನೆ, ಮೈ ಫಾದರ್ ಇಲ್ಲ, ಮಾವ ಅಂತ ಹೇಳ್ತಾನೆ. ದ ವರ್ಕ್ ಮ್ಯಾನ್ ಲಾಫ್ ಅಟ್ ದಿಸ್ ಜೋ, ಎಲ್ಲ ವರ್ಕರ್ಸು ಜೋರ ನಗ್ತಾರೆ ಮಾತಿಗೆ. ಹೆಡ್ ಮ್ಯಾನ್ ಶೌಟಿಂಗ್ ಇನ್ ಹ್ಯಾಂಡ್, ಸಿಟ್ಟು ಬಂದ್ಬಿಡ್ತು, ನನ್ನನ್ನೇ ನನಗೆ ಕಾಮಿಡಿ ಮಾಡ್ತಾನಲ್ಲ. ಸ್ಟಾಪ್ ಲಾಫಿಂಗ್ ಎವ್ರಿ ಒನ್, ಎಲ್ಲರೂ ನಾವು ನಿಲ್ಲಿಸಿ. ವಿಲ್ ಸ್ಟಾಪ್ ಯು ಆಲ್ ವಿತೌಟ್ ವರ್ಕ್ ಇಫ್ ಐ ಕ್ಯಾಚ್ ಯು ಅಗೇನ್ ಲಾಫಿಂಗ್ ಅಂಡ್ ಫೆಲೋಸ್ ಮ್ಯಾಟ್ ಪ್ಯಾಟಲ್. ನಿಮಗೆಲ್ಲ ಅಷ್ಟವಾಗಿಲ್ಲ, ಐ ವಿಲ್ ಸ್ಟಾಪ್, ನಾನು ಹೊಟ್ಟೆ ಅಷ್ಟಕೊಂಡು ಇಲ್ಲಿ ಕಾಯ್ತಾ ಇದ್ದೀನಿ, ನೀವೆಲ್ಲ ಇಫ್ ಕ್ಯಾಚ್ ಯು ಲಾಫಿಂಗ್ ಅಂತ ಫೆಲೋ ಮ್ಯಾನ್ ಪ್ಯಾಟಲ್. ಪ್ಯಾಟಲ್ ಅಂದರೆ ಫುಲ್ ಸ್ಟಾಪ್, ಕೆಲಸಕ್ಕಾಗಿರೋ ಮಾತಿಗೆ ನಗ್ತಾ ಇದ್ದೀರಲ್ಲ. ಪ್ಯಾಟಲ್ ಮೀನ್ಸ್ ಅಂದರೆ ಫುಲ್ ಸ್ಟಾಪ್, ಫುಲ್ ಸ್ಟಾಪ್. ಈ ಕೆಲಸಕ್ಕೆ ಬಂದಿರೋ ಮಾತಿಗೆ ಮ್ಯಾಕ್ ತಲೆ ಕೆಡಿಸ್ಕೊಳ್ತಿದ್ದಾರೆ. ಶಟ್ ಅಪ್, ಕಮ್ ಹಿಯರ್ ಭೀಮಾ. ಭೀಮಾ ರೋಡ್ ವರ್ಕ್ ಕರೀತಾರೆ. ಭೀಮಾ ಬಾಯಿಗೆ ಥ್ರೋ ಡೌನ್ ಯುವರ್ ಕ್ರೋ ಬಾಲ್
I have another piece of work for you to come here. ಆ ಕೆಲಸ ಸ್ಪೀಡು ಆ ಕ್ರೋಬಾರ್ ಎಲ್ಲ ಹಾಕು ಬಾ ನೀವು ಇನ್ನೊಂದು ಒಳ್ಳೆ ಕೆಲಸ ಕೊಡ್ತೀನಿ ಏನಪ್ಪ ಅಂದ್ರೆ ಬಿ ಅ ರೈಸ್ ಮಾಸ್ಟರ್. ಐ ಹ್ಯಾವ್ ಕಮ್ ವಾಟ್ ಈಸ್ ಯುವರ್ ಕಮಾಂಡ್ ಏನು ಹೇಳಿ ನಿಮ್ಗೆ ಏನು ಮಾಡ್ಕೊಡ್ಬೇಕು ಕೆಲಸ ಹೆಡ್ ಮ್ಯಾನ್. ಬೈಂಡ್ ದಿಸ್ ಫೆಲೋ ಹ್ಯಾಂಡ್ ಅಂಡ್ ಫುಟ್ ಅಂಡ್ ಥ್ರೋ ಹಿಮ್ ಇನ್ ಟು ದ ಸೆಲ್ಲರ್ behind the old temple and keep him there till the day after tomorrow. You understand? ಏನು ಕೆಲಸ ಅಂದರೆ ಇವನಿಗೆ ಲೈಕ್ ಕಟ್ಟಿ ನೀಟಾಗಿ ಇವನು ಓಲ್ಡ್ ಟೆಂಪಲ್ ಸೆಲ್ಲರಲ್ಲಿ ಲಾಕ್ ಮಾಡುವ ರಾಜ ಬಂದವರೆಗೂ ಡೇ ಆಫ್ಟರ್ ಟುಮಾರೋನ ಹೊರಗಡೆ ಬಿಟ್ಬಿಡ ಕೆಲಸ ಮೊದಲು ಮಾಡಬೇಕು ಅಂತ ಭೀಮನಿಗೆ ವಿಲೇಜ್ ಹೇಳ್ತಾರೆ. ಭೀಮ ಕೊಡ್ತಾರೆ. ಆ ನಂತರ ಭೀಮ ಒಪ್ಕೊಂಡ ನಂತರ ನಿಜವಾಗ್ಲೂ ಹಾಗಾದ್ರೆ 2-3 ದಿವಸ ಕೂಡ ಬಿಡ್ತಾರ ಮಾರ ಹೊರಗಡೆ ಬರ್ತಾನೋ ಅವ್ನು ನಿಜವಾಗ್ಲೂ ಆ ವಿಷಯ ರಾಜನಿಗೆ ಹೇಳ್ತಾನೋ ಇಲ್ವೋ ಇಲ್ಲಿಂದ ರಾಜನ ಅಕ್ಸೆಪ್ಟ್ ಮಾಡ್ತಾನೋ ಇಲ್ಲ ಅನ್ನೋದನ್ನ ರಿಮೈನಿಂಗ್ ಸ್ಟೋರಿ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.